ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಿಕ್ಚರ್ ನೋಡಿದ್ರೆ ನೀವು ಈ ಟೈಟ್ಲ್ ಬಿಟ್ಟು ಬೇರೆ ಟೈಟ್ಲ್ ಯೋಚನೆ ಮಾಡೋಕ್ಕಾಗಲ್ಲ. ಇದು ಯಾವುದು ಕ್ಯಾರೆಕ್ಟರ್ಗಳ ಮೇಲೆ ಇಟ್ಟಿಲ್ಲ, ಕತೆಗೆ ಇಟ್ಟಿದ್ದೀವಿ. ಈ ಸಿನಿಮಾ ಬಂದಾಗ 100% ಆ್ಯಪ್ಟ್ ಟು ಈ ಟೈಟ್ಲು ಅಂತ ಇದೆ. ಆಮೇಲೆ ಟೈಟ್ಲು ಕೊಟ್ಟಿದ್ದು ರಾಮಮೂರ್ತಿ ಸರ್ ಅವ್ರ ಹತ್ರ ಇತ್ತು ಟೈಟ್ಲು. ಅವರು ನಾವು ಈ ಟೈಟ್ಲ್ ಕೇಳಿದ ತಕ್ಷಣ ಕೊಟ್ಟರು. ರಾಮಮೂರ್ತಿ ಸರ್ಗೆ ಮಾಧ್ಯಮದ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಜೋಡಿತ್ತು ಶುರು ಆದ್ಮೇಲೆ ಮಹೇಶ್ ಅವ್ರಿಗೆ ರಿಯಲ್ ಲೈಫಲ್ಲಿ ಜೋಡಿ ಸಿಕ್ಕಿದ್ರು. ಈ ಜೋಡಿತ್ತು ಮುಗಿದ್ರೊಳಗೆ ನಿಮ್ಮ ಜೋಡಿ ಏನಾದರೂ ಶುಭ ಕಾರ್ಯದ್ದು ನ್ಯೂಸ್ ಕೊಡ್ತೀರಾ ಹೇಗೆ? ಹಾಂ, ಕರೆಕ್ಟು. ಅದು ನಮ್ಮ ಪ್ರೊಡ್ಯೂಸರ್ ಕಾಲ್ಗುಣ ಅವ್ರು ಬಂದರು, ಸಿನಿಮಾ ಮಾಡೋಣ, ಮಹೇಶ್ ಅವ್ರ ಡೈರೆಕ್ಟ್ರು ಅಂದರು, ಅವ್ರಿಗೂ ಜೋಡಿ ಸಿಕ್ಕಿದ್ರು. ನಮ್ಮದು ಈಗ ಟೀಸರ್ಗಿಂತ ಮುಂಚೆ ಸಿಕ್ಕಿದ್ದಾರೆ. ಜೊತೆಯಾಗಿ ಜೋಡಿತ್ತು ಮುಗಿಯೋಷ್ಟ್ರಲ್ಲಿ ನಾನು ಜೋಡಿ ಆಗಿರುತ್ತೆ. ಜೋಡಿತ್ತು ಯಾವಾಗ ಮುಗಿಯುತ್ತೆ ಅಂತ? ಸದ್ಯದಲ್ಲೇ ಮುಗಿಯುತ್ತೆ. ಈಗ ಶುರು ಮಾಡಿದ್ದೀವಿ, ಎರಡೂ ಒಟ್ಟಿಗೆ ಶುರು ಮಾಡಿದ್ದೀವಿ. ಯಾವುದೋ ವಿಘ್ನ ಇಲ್ದಂಗೆ ಆದ್ರೆ ನೀಟಾಗಿ ಆದಷ್ಟು ಬೇಗ ಮುಗಿಯುತ್ತೆ. ಪ್ರೀತಿಯಿಂದ ನೀವು ಚೀಕು ಅಂತಲೇ ಕರೆಯೋದು. ಐ ಡೋಂಟ್ ಮೈಂಡ್ ಕಾಲಿಂಗ್ ಯು ಚೀಕು. ಬಟ್ ಒನ್ ಫಿಲಮ್ ಓಲ್ಡ್, ಇನ್ನು ಉಪಾಧ್ಯಕ್ಷ ಜೊತೆ ನೀವಾಗಲೇ 3 ಲ್ಯಾಂಗ್ವೇಜ್ಗೆ ಇವಾಗ ಪಾದಾರ್ಪಣೆ ಮಾಡ್ತಾ ಇದ್ದೀರಾ. 18 ಫಿಲಮ್ಸು 50 ಫಿಲಮ್ಸ್ ಆದಮೇಲೆ ಪ್ಯಾನ್ ಇಂಡಿಯಾ ಅಂತ ಹೋಗ್ತಾರೆ. ನೀವಾಗಲೇ ಮಲ್ಟಿ ಲಿಂಗ್ವಲ್ ಆ್ಯಕ್ಟರ್ ಆಗೋಕ್ಕೆ ತಯಾರಿ ಆಗ್ತಾ ಇದ್ದೀರಾ? ಇದು ನಮ್ಮ ನಿರ್ಮಾಪಕರದ್ದು ಪ್ಲ್ಯಾನು. ನಾನು ಕನ್ನಡದವನೇ, ಕನ್ನಡ ಸಿನಿಮಾನ ಇದೇನು ಮಾಡ್ತಿದ್ವಿ. ಇನ್ನೂ ಒಬ್ಬರು ಈಗ ಸುನೀಲ್ ಸರ್ ಇದ್ದಾರೆ, ಇನ್ನೂ ಒಬ್ಬರು ಕಾಮಿಡಿಯನ್ ಆ್ಯಡ್ ಆಗ್ತಾರೆ, ಸದ್ಯದಲ್ಲಿ ಹೇಳ್ತೀವಿ. ಸೊ ಹಂಗಾಗಿ 3 ಸ್ಟೇಟು 3 ಕಾಮಿಡಿಯನ್ನು, ಹಂಗಾಗಿ 3 ಭಾಷೆ ಚಿತ್ರ ಮಾಡೋಣ ಅಂತ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ದು ಪ್ಲಾನ್ ಆಗಿದೆ. ಬಟ್ ನೀವು ಇದರೊಳಗೆ ಎತ್ತುಗಳು ನಿಮ್ಗೆ ಹೆದರಿಸ್ತೀರಾ, ನೀವು ಎತ್ತುಗಳನ್ನ ಹೆದರಿಸ್ತೀರಾ? ಅದು ಗೊತ್ತಾಗಲಿಲ್ಲ ಇವಾಗ. ಕೆಲವು ಕಡೆ ನಾನೇ ಎತ್ತುತ್ತೀನಿ, ಕೆಲವು ಕಡೆ ಅದೇ ಎತ್ತುತ್ತೆ. ಸೊ ಹಂಗಾಗಿ ಇದು ಒಂದು ಪಕ್ಕ ಜೋಡೆತ್ತು ಅಂದರೆ ಏನು ಅಂತ. ಆ್ಯಕ್ಚುಲಿ ಜೋಡೆತ್ತು ಅಂದರೆ ಇಬ್ಬರು ಲೆಕ್ಕ. ಅದು ಇನ್ನೊಬ್ಬರು ಇದ್ದಾರೆ, ಅದು ಯಾರು ಅಂತ ಸದ್ಯದಲ್ಲಿ ಹೇಳ್ತೀವಿ. ನಿಜವಾದ ಜೋಡೆತ್ತುಗಳು ಯಾರು ಅಂತಲೂ ಹೇಳ್ತೀವಿ. ಸೊ ಇದನ್ನು ಅಷ್ಟೇ. ಆಯಿತು. 3 ಡೈಲಾಗ್ ರೈಟರ್ ಬೇಕಾಗಿತ್ತ ನಿಮಗೆ? ಅದು ಸಿನಿಮಾ ಮೇಲಿರೋ ಪ್ರೀತಿ ನಮ್ಮ ತಂಡಕ್ಕೆ ಎಷ್ಟಿದೆ ಅಂತ. ಯಾಕೆಂದರೆ ಇವತ್ತು ನಾವು ಏನೇ ತಂದ್ರೂ ಫೈನಲಿ ಸ್ಕ್ರೀನಲ್ಲಿ ಏನು ನೋಡ್ತಾರೆ ಅದಷ್ಟೇ ಕಾಣಿಸೋದು. ಸೊ ಅದಕ್ಕೆ ಹೋಮ್ ವರ್ಕು ಎಷ್ಟು ಚೆಂದ ಮಾಡ್ತೀವಿ ಅಷ್ಟು ಒಳ್ಳೆಯದು. 3 ಡೈಲಾಗ್ ರೈಟ್ರ್ ಯಾಕೆ ಅಂದರೆ ಇದರಲ್ಲಿ ಕಾಮಿಡಿ ಇದೆ, ಎಮೋಷನ್ಸ್ ಇದೆ, ಜೊತೆಗೆ ಸ್ವಲ್ಪ ಮಾಸು ಇದೆ. ಸೊ ಹಂಗಾಗಿ ಎಲ್ಲ ಥರದ ರೈಟ್ರ್ಗಳು ಬರೆದ್ರೆ ಚೆನ್ನಾಗಿರುತ್ತೆ ಅಂತ 3 ಜನ ಡೈಲಾಗ್ ರೈಟ್ರ್. ಇಲ್ಲಿ ನಿಮ್ಮ ಕ್ಯಾರೆಕ್ಟರ್ ಏನು? ಹೀರೋ. ಏನಾಗಿರ್ತೀರ ಸಿನಿಮಾದಲ್ಲಿ? ಇದು ಒಂದು ಹಳ್ಳಿ ನಡೆಯುವಂಥ ಕಥೆ ಆಗಿರೋದ್ರಿಂದ ಒಂದು ಕುಟುಂಬ, ಒಂದು ಪಕ್ಕ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಒಂದು ಹಳ್ಳಿನಲ್ಲಿ ಈಗ ಸ್ವಲ್ಪ ಒಂಚೂರು ರೈತರ ಬ್ಯಾಕ್ಡ್ರಾಪು ಇದೆ, ಒಂಚೂರು ಹಂಗೂ ಇಲ್ಲ ಹಿಂಗೂ ಇಲ್ಲ ಅನ್ನೋ ಥರ. ಅರ್ಧ ಕೆಲಸ ಮಾಡ್ತಾರೆ, ಅರ್ಧ ಕೆಲಸ ಮಾಡದೇ ಇರೋದು, ಆ ಥರದ್ದು ಒಂದು ಹಳ್ಳಿನಲ್ಲಿ ನಡೆಯುವಂಥ ಕ್ಯಾರೆಕ್ಟರ್. ಚಿಕ್ಕಣ್ಣ ಅಂದರೆ ಸುಧಾಕರ್ ಅವ್ರು ಹೇಳ್ತಾ ಇದ್ರು, ಟೀಸರ್ಗೆ ಐಡಿಯಾ ಕೊಟ್ಟಿದ್ದೆ ಚಿಕ್ಕಣ್ಣ ಇದೆಲ್ಲ ಅಂತ. ಎಲ್ಲೋ ಒಂದು ಕಡೆ ನೀವೇ ಒಂಥರ ಕ್ಯಾಪ್ಟನ್ ಆಫ್ ದ ಶಿಪ್ ಆಗಿದೆ, ಮಹೇಶ್ಗೆ ಸ್ವಲ್ಪ ಸೈಡ್ ಇಳಿಸಂಗೆ. ಯಾವತ್ತು ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟ್ರೆ. ನಮ್ಮದು ಏನಾಗಿದೆ ಅಂದರೆ ಒಂದು ಟೀಮ್ ವರ್ಕ್ ಅಂತ ಮಾಡ್ತಾ ಇದ್ದೀವಿ. ಈಗ ನಾವು ಡೈಲಿ ಕೂರ್ತೀವಿ, ಎಲ್ಲರೂ ಆಫೀಸಲ್ಲಿ ಕೂರ್ತಾರೆ. ಯಾರ ಕಡೆಯಿಂದ ಒಂದು ಒಳ್ಳೆಯದು ಬಂದರೆ ಅವನು ಅಸಿಸ್ಟೆಂಟ್ ಡೈರೆಕ್ಟ್ರೇ ಆಗಿರಲಿ, ಇಲ್ಲ ಡೈರೆಕ್ಟ್ರ್ ಆಗಿರಲಿ, ಕ್ಯಾಮ್ರಾಮನ್ ಆಗಿರಲಿ, ಕ್ಯಾಮ್ರಾಮನ್ ಅಸಿಸ್ಟೆಂಟೇ ಆಗಿರಲಿ, ಒಂದು ಯಾವುದಾದ್ರೂ ಚೆನ್ನಾಗಿದೆ ಅಂದರೆ ನಮ್ಮ ಟೀಮಲ್ಲಿ ಎಲ್ರಿಗೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಒಳ್ಳೆ ಮನಸ್ಸಿದೆ. ಹಂಗಾಗಿ ಒಳ್ಳೆ ಪ್ರಾಜೆಕ್ಟ್ ಆಚೆ ಬಂದಿದೆ. ಅಲ್ಲ, ನೀವು ಯು ವಿಲ್ ಕಾಲ್ ದ ಶಾರ್ಟ್ಸ್ ಥರ ಇದೆ ಇಲ್ಲಿ. ನಾನು ಇಲ್ಲೇ ಶೂಟಿಂಗ್ ಮಾಡಿದ್ವಿ, ಸೆಟ್ ಹಾಕಿ. ನೀವು ಬಂದಿದ್ರೆ ಗೊತ್ತಾಗಿರೋದು ಶೂಟಿಂಗ್ ಮಾಡಿದ್ದು ಡೈರೆಕ್ಟ್ರೇ ಅಂತ. ಇದೆಲ್ಲ ಒಂದು ಟೀಮ್ ವರ್ಕ್ ಆಗ್ತಿರೋದ್ರಿಂದ ಹಂಗಾಗಿ ಖುಷಿ ಇದೆ. ಈಗ ಇದರಲ್ಲಿ ಎಷ್ಟೋ ಸಲ ಡೈರೆಕ್ಟ್ರು ಬಂದು ನನಗೆ ಆ್ಯಕ್ಟ್ ಮಾಡಿ ತೋರಿಸ್ತಾರೆ. ನಾನು ಎಷ್ಟೋ ಸಲ ಇದು ಯಾವುದೋ ಒಂದು ಡೈಲಾಗ್ ಚೆನ್ನಾಗಿದೆ ನೋಡ್ರಿ ಅಂದರೆ ಅವ್ರು ಆ್ಯಡ್ ಮಾಡ್ಕೋತಾರೆ. ನಮ್ಮ ಡೈಲಾಗ್ ರೈಟ್ರಿಗೂ ಸಹ ನಾನು ಒಂದು 2-3 ಡೈಲಾಗ್ ನೋಡಿ ಸರ್ ಇದು ಬರೆದ್ರೆ ಚೆನ್ನಾಗಿರುತ್ತೆ ಅಂದರೆ ಅವ್ರು ಬರೀಬೇಕಾದ್ರೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ. ನಾವು ಮಾಡೋ ಸ್ಕ್ರೀನ್ ಪ್ಲೇಲಿ ಅವರೂ ಕೂತಿದ್ದಾರೆ, ಹರೀಶರು ಕೂತಿದ್ದಾರೆ. ಇದು ಫುಲ್ ಟೀಮು. ಇಲ್ಲಿ ಯಾರು ಮ್ಯೂಸಿಕ್ ಡೈರೆಕ್ಟ್ರು, ಕ್ಯಾಮ್ರಾಮನ್ನು, ಪ್ರೊಡ್ಯೂಸರು, ಡೈರೆಕ್ಟ್ರು, DOP ಅಂತಿಲ್ಲ, ಪೂರ್ತಿ ಎಲ್ಲರೂ ಎಲ್ಲ ಕೆಲಸನೂ ಒಂದು ಮಾಡ್ತಾಯಿದ್ದೀವಿ. ಒಂದು ಈ ಥರದ್ದು ಎಲ್ಲರೂ ಒಟ್ಟಾಗಿ ಹಿಂಗೆ ಕೂತ್ಕೊಂಡು ಕೆಲಸ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋದೊಂದು ನಮ್ಮ ನಂಬಿಕೆ. ನಿಮ್ಮ ಲಕ್ಕು ಲೈಕ್ ನಿಮ್ಮ ಬೆಸ್ಟ್ ಟೆಕ್ನಿಷಿಯನ್ ಸಿಕ್ಕಿರೋದು ಈ ಫಿಲಮ್ಗೆ. ಖಂಡಿತವಲ್ಲ. ನಾನು